ವೇದಮೂರ್ತಿ ಪ್ರಜಾಪವರ್ ಬ್ರೇಕಿಂಗ್ ನ್ಯೂಸ್. ಜನತಾ ಪಾರ್ಟಿ ಸುದ್ದಿ. ವಿಶ್ವಕ್ಕೆ ಯೋಗ ದಿನದ ಕೊಡುಗೆ ಭಾರತದ್ದು, ಒತ್ತಡ ನಿವಾರಣೆಗೆ ಯೋಗವೇ ಮದ್ದು. ವಿಜಯೇಂದ್ರ, ಬೆಂಗಳೂರು. ಇಂದಿನ ಆಧುನಿಕ ದಿನದಲ್ಲಿ ನಾವೆಲ್ಲ ಒತ್ತಡದಲ್ಲಿದ್ದೇವೆ, ಅದಕ್ಕೆ ಯೋಗವೇ ಮದ್ದು ಎಂದು ಶಾಸಕ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳಿದರು. ಮಲ್ಲೇಶ್ವರಂ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದ ಮುಂಭಾಗದಲ್ಲಿ ಇಂದು ಹಮ್ಮಿಕೊಂಡಿದ್ದ 12ನೇ ಯೋಗ ದಿನದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ಬಾರಿ ಸೌಹಾರ್ದತೆ ಮತ್ತು ಶಾಂತಿಗಾಗಿ ಯೋಗ ಎಂಬ ಧ್ಯೇಯದಡಿ ವಿಶ್ವ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಜಗತ್ತಿನಲ್ಲಿ ಯುದ್ಧದಿಂದಾಗಿ ಸಾಕಷ್ಟು ತೊಂದರೆಯನ್ನ ನಾವೆಲ್ಲ ಅನುಭವಿಸುತ್ತಿದ್ದೇವೆ. ಇದಕ್ಕೆ ಪ್ರಮುಖ ಕಾರಣ ವಿಶ್ವಾಸದ ಕೊರತೆ. ಈ ವಿಶ್ವಾಸವನ್ನು ಯೋಗದಿಂದ ವೃದ್ಧಿಸಿಕೊಳ್ಳಲು ಸಾಧ್ಯವಿದೆ ಎಂದರು. ಜಗತ್ತಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲು ಯೋಗದಿಂದ ಸಾಧ್ಯ ಎಂದು ಮೋದಿಜಿ ಅವರು ಹೇಳಿದ್ದಾರೆ. ಇಡೀ ಜಗತ್ತಿಗೆ ಯೋಗವನ್ನ ಕೊಡುಗೆ ನೀಡಿದ್ದು ಭಾರತ. 2014ರ ಜೂನ್ 21ರಂದು ವಿಶ್ವಸಂಸ್ಥೆ ಕೂಡ ಯೋಗವನ್ನ ಒಪ್ಪಿಕೊಂಡು ವಿಶ್ವ ಯೋಗ ದಿನ ಎಂದು ಘೋಷಣೆ ಮಾಡಿತ್ತು. ವಿಶ್ವ ಯೋಗ ದಿನ ಜಾರಿಗೆ ಬರಲು ಪ್ರಧಾನಿ ನರೇಂದ್ರ ಮೋದಿ ಅವರ ಶ್ರಮ ಸಾಕಷ್ಟು ಇದೆ ಎಂದು ಹೇಳಿದರು. ಇಂದು ಎಲ್ಲರಿಗೂ ಒತ್ತಡ ಇದೆ. ಅದು ವಿದ್ಯಾರ್ಥಿ ಇರಬಹುದು, ರಾಜಕಾರಣಿಗಳು ಇರಬಹುದು, ಎಲ್ಲರಿಗೂ ಕಾರ್ಯದ ಒತ್ತಡ ಇದೆ. ಈ ಒತ್ತಡದ ನಡುವೆ ಸಮಾಧಾನವಾಗಿ ಕೆಲಸ ಮಾಡಲು ಯೋಗ ಸಹಕಾರಿ. ಮನಸ್ಸಿನ ಸಮತೋಲನ ಕಾಪಾಡಲು ಯೋಗ ಬೇಕು. ದೈಹಿಕ ಆರೋಗ್ಯದ ಜೊತೆಗೆ ಮನಸ್ಸಿನ ಆರೋಗ್ಯವು ಇದ್ದರೆ ಭವಿಷ್ಯ ಉಜ್ವಲವಾಗಲಿದೆ. ನಮ್ಮ ಭವಿಷ್ಯ ಉಜ್ವಲವಾಗಿದ್ದರೆ ದೇಶದ ಭವಿಷ್ಯ ಉಜ್ವಲವಾಗಲಿದೆ. ದೇಶದ ಭವಿಷ್ಯ ಉಜ್ವಲವಾದರೆ ವಿಶ್ವದ ಭವಿಷ್ಯ ಚೆನ್ನಾಗಿ ಇರಲಿದೆ ಎಂದು ವಿವರಿಸಿದರು. ಪ್ರತಿದಿನ ಯೋಗ ಮಾಡೋಣ. ಡಾಕ್ಟರ್ ಅಶ್ವತ್ಥನಾರಾಯಣ. ಒತ್ತಡ ನಿವಾರಣೆಗೆ ನಾವೆಲ್ಲ ಪ್ರತಿದಿನ ಯೋಗ ಮಾಡೋಣ. ನಮ್ಮ ಬದುಕು ಉತ್ತಮವಾಗಲು, ಉತ್ತಮ ಬದುಕು ಕಾಣಲು ಪ್ರತಿದಿನ ಯೋಗಾಭ್ಯಾಸ ಮಾಡಲೇಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಅವರು ಹೇಳಿದರು. ಭಾರತೀಯ ಜನತಾ ಪಕ್ಷವಾಗಿ ಸಮಾಜದಲ್ಲಿ ಸುಧಾರಣೆ ತರಲು ನಾವು ಕೆಲಸ ಮಾಡುತ್ತಿದ್ದೇವೆ. ಪ್ರತಿಯೊಬ್ಬರ ಬದುಕು ಚೆನ್ನಾಗಿರಲು ಯೋಗ ಸಹಕಾರಿ. ಯೋಗ ಮಾಡಲು ಕೇವಲ ಮನಸ್ಸು ಮತ್ತು ಉದ್ದೇಶ ಮಾತ್ರ ಸಾಕು. ಪ್ರತಿಯೊಬ್ಬರ ವ್ಯಕ್ತಿತ್ವ ರೂಪಿಸುವಲ್ಲಿ ಯೋಗ ಮಹತ್ವದ ಪಾತ್ರ ವಹಿಸಲಿದೆ ಎಂದರು. ಕನ್ನಡ ಚಲನಚಿತ್ರ ನಟಿ ಕುಮಾರಿ ಕಾರುಣ್ಯಗೌಡ ಅವರು ಮಾತನಾಡಿ, ವಿಶ್ವಕ್ಕೆ ಯೋಗ ನಮ್ಮ ದೇಶದ ಕೊಡುಗೆ ಎಂಬುದು ಹೆಮ್ಮೆಯ ಸಂಗತಿ. ದಿನದಲ್ಲಿ ಕೇವಲ 20 ನಿಮಿಷ ಯೋಗಾಭ್ಯಾಸ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ಆರೋಗ್ಯ ಸುಧಾರಿಸಲಿದೆ. ಕೆಲವು ಆಸನಗಳನ್ನು ಮನೆಯಲ್ಲೇ ಮಾಡಬಹುದು. ಸಣ್ಣ ಆರೋಗ್ಯ ಸಮಸ್ಯೆಗೆ ಇಂದು ಆಸ್ಪತ್ರೆಗೆ ಹೋಗಬೇಕಾಗಿದೆ. ಇಂದು ಯೋಗ ಮಾಡಿದರೆ ಮುಂದೆ ಆರೋಗ್ಯವಾಗಿರುತ್ತೇವೆ. ಯೋಗ ದಿನದ ರೂಢಿಯಾಗಲಿ ಎಂದರು. ಥಟ್ಟಂತ ಹೇಳಿ ಖ್ಯಾತಿಯ ಡಾಕ್ಟರ್ ನಾ ಸೋಮೇಶ್ವರ ಅವರು ಮಾತನಾಡಿ, ಯೋಗದಿಂದ ಹಲವಾರು ಪ್ರಯೋಜನಗಳಿವೆ. ವೈಜ್ಞಾನಿಕವಾಗಿ ಇವು ಸಾಬೀತಾಗಿವೆ ಎಂದರು. ಯೋಗ ಗುರುಗಳಾದ ಮಂಜುನಾಥ್ ಹಾಗೂ ಗೀತಾ ಮಂಜುನಾಥ್ ಅವರು ಯೋಗಾಭ್ಯಾಸವನ್ನ ಹೇಳಿಕೊಟ್ಟರು. ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್, ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷ ಸಪ್ತಗಿರಿ ಗೌಡ ಮತ್ತು ಪಕ್ಷದ ಪದಾಧಿಕಾರಿಗಳು, ವಿವಿಧ ಮೋರ್ಚಾ ಮುಖ್ಯಸ್ಥರು, ಪ್ರಾಕೋಷ್ಠಗಳ ಸಂಚಾಲಕರು, ಸಹ ಸಂಚಾಲಕರು, ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ವೇದಮೂರ್ತಿ ಪ್ರಜಾಪವರ್ ಟಿವಿ, ಬೆಂಗಳೂರು.